ಸ್ವಾರ್ಥಿ ನೀನು. ಸಂಧ್ಯಾ ಹೊಡೆದಾಕ್ಬಿಟ್ಲು ಗೈಸ್. ಸುಮ್ಮನಿರು. ಹೇ ಅಂತ ಮಾತೆಲ್ಲ ಅನ್ಬೇಡಿ. ಅಳಿಸ್ಬೇಡ ಶರತ್, ಪಾಪ ಹುಡುಗಿನ ಹೆಂಗೆ ಸ್ಯಾಟಿಸ್ಟು ಏನು ಹೇಳ್ಬಾರ್ದು. ಕಾಪಿ ಕ್ಯಾಟ್ ಶರತ್ ಕೂಡ ಹಿಂಸೆಗೆ ನಿಜ. ಸೊ ಗೈಸ್, ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಸೊ ಗೈಸ್, ಇವಾಗ ನಾವು ಹೋಗ್ತಾ ಇದೀವಿ. ಫಸ್ಟ್ ನಾನು ಔಟ್ಫಿಟ್ ನೋಡ್ಬಿಡಿ ಗೈಸ್. ಆಚೆ ಹೋಗಿ ತೋರಿಸು ಚೆನ್ನಾಗೈತೆ ಬೈಲಿ. ಇಸ್ಕೊಂಡೆ ನಾನು ಸ್ಪೆಕ್ಸ್, ಸೊ ವಾಚ್ ಹಾಗೆ. ಸೊ ಇದು ನನ್ನ ಔಟ್ಫಿಟ್. ಹೌ ಇಸ್ ಮೈ ಔಟ್ಫಿಟ್? ನಿತ್ಯಶ್ರೀ ಅವರು ಕೂಡ ಫುಲ್ ಸಕ್ಕತ್ತಾಗಿ ರೆಡಿ ಆಗವ್ರೆ. ಈಗ ತೇಜ ಶರತ್ ಅಂತ ತೋರಿಸ್ತೀನಿ ಅವ್ರು ಹೆಂಗೆ ರೆಡಿ ಆಗವ್ರೆ ಅಂತ. ಯಾಕಂದರೆ ಅವ್ರು ರೆಡಿನೇ ಆಗಲ್ಲ. ಬಂದ್ವಾ ಅಲ್ಲುಚ್ತಾರೋ ಇಲ್ಲ ಒಟ್ನಲ್ಲಿ ಬಂದ್ಬಿಡ್ತಾರೆ. ತೋರಿಸ್ತೀನಿ. ಅಲ್ಲುಜ್ಜಿಲ್ಲ ಏನಿಲ್ಲ ಅನ್ಸುತ್ತೆ, ಹಿಂಗೆ ಬಂದಿರೋದು ಇವರಿಬ್ರು. ನೋಡಿ, ನೀನ್ ಲಿಪ್ಸ್ಟಿಕ್ ಹಾಕಿದ ತಕ್ಷಣ ಅಲ್ಲಿಸ್ಬಿಟ್ಟಿದ್ಯಾ ಅಂತ ಅರ್ಥನಾ? ಲಿಪ್ಸ್ಟಿಕ್ ಹಾಕಿದ್ದೀನಿ, ಹಾಗಂದ್ರೆ ನಾನು ಒಂಚೂರು ಮೇಕಪ್ ಮಾಡಿದ ತಕ್ಷಣ ಅಲ್ಲಿಸ್ಬಿಟ್ಟಿದ್ಯಾ ಅಂತ ಅರ್ಥನಾ? ಬಂದಿದ್ದೀನಿ ನಿಂತರ ಅಲ್ಲ, ನಾನು ಮಕ್ಕ ತೊಳ್ಕೊಂಡೇ ಬಂದಿರೋದಮ್ಮ. ವ್ಲಾಗ್ ಮಾಡಕ್ಕೆ ಹಿಂಗ್ ಹಿಡ್ಕೊಬೇಕು. ನೀನ್ ವ್ಲಾಗ್ ಮಾಡ್ಬೇಕಂದ್ರೆ ನಾನು ಅದಕ್ಕೆ ನಮ್ಮ ಇಟ್ ಬರ್ಲಿ. 10 ಗಂಟೆ ಕ್ಲೋಸ್ ಒಂದವ್ರು ಇವಾಗ ಕೊಟ್ಟಾರ ಇವರು. ನಾವು ಬಂದು ಕುತ್ಕೊಂತೀವಿ, ಮೆನ್ಯೂ ಕೊಟ್ರೆ ಊಟ, ಇಲ್ಲಾಂದ್ರೆ ನಿದ್ದೆ ಗೊರ್ಕೆ ಹೊಡಿ ಅಂತ ನಾವ್ ಹೇಳಿದ್ವಾ? ಎಬ್ರಿಸಿದ್ರೆ ಎದಳಲ್ಲ ಏನಿಲ್ಲ, ಕುತ್ಕೊಂಡ್ಬಿಡೋದು ಹಂಗೆ. ಸೊ ಇವಾಗ ಚಿಕ್ಕದು ಕಣ ಏನ್ ನಮ್ ಕಣ್ಗೆ ಆಗಲ್ಲ. ನಾನು ದೊಡ್ಡವನೇ, ಕಣ್ಣಿಗೆ ದೊಡ್ಡದು ಅದು. ನಿನ್ ಚೆನ್ನಾಗಿಲ್ಲ, ಚಿಕ್ಕದ ಅನ್ಸ್ತೈತೆ ನಿನ್ ಮುಖಕ್ಕೆ. ನಿನ್ ಮುಖ ದೊಡ್ಡದಿರ್ಬೇಕು. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಗೈಸ್ ಹೆಂಗಿದೆ? ಚೆನ್ನಾಗಿದಾರ? ವ್ಯೂ ಹಿಂಗಿದೆ. ಇಲ್ಲಿ ನಾವು ಕುತ್ಕೊಂಡು ತಿಂತಾ ಇದೀವಿ. ಆ್ಯಂಡ್ ನಮ್ಮ ರೆಸಾರ್ಟ್ ಈ ಥರ ಇದೆ. ಇವಾಗ ಏನು ತಿಂತೀವಿ ಅನ್ನೋದಿರೋದು. ಬ್ರೇಕ್ಫಾಸ್ಟ್ ತಿಂದಿಲ್ಲ ಅಲ್ವಾ, ಸೊ ನೋಡ್ಬೇಕು ಏನೇನು ತಿಂತೀವಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಇಷ್ಟೊಂದು ಐತೆ. ಇದರಲ್ಲಿ ಏನು ಬೇಕಾದ್ರೂ ನಾವು ತಿನ್ಬೋದು. ಇದೆಲ್ಲ ನಮಗೆ ಅಂತೆ. ಸೊ ಇಷ್ಟೇ ಡಿಸ್ಟರ್ಬಿಂಗ್ ಮಾಡ್ತೀವಿ ವ್ಲಾಗ್ ಮಾಡ್ಬೇಕಾದ್ರೆ. ನೋಡಿ ಇದೇನು ತಿನ್ಬೇಕು ಗೈಸ್. ಅವಳು ತಿನ್ನಕ್ಕೂ ಬಿಡ್ತಾ ಇಲ್ಲ. ಅವಳು ವಿಡಿಯೋ ಮಾಡ್ಬೇಕಂತ ಆ ಕಡೆ ಮಾಡ್ತಾವಳೆ. ಇದನ್ನ ಮಾಡ್ಬಿಟ್ಟು ನಂಗೆ ಕೊಡ್ಬೋದು ತಾನೆ. ನಂಗೆ ಹೊಟ್ಟೆ ಎಷ್ಟಿದೆ ಗೈಸ್, ಬಿಡ್ತಾ ಇಲ್ಲ. लेकिन ये साला कर क्या रहा है यहाँ पे? ಇವರಿಬ್ರು ನಿಲ್ಲೇ ಬಿಟ್ಟು ನೋಡಿ, ಇನ್ನೂ ಇಷ್ಟ ಐತೆ. ಇದೆಲ್ಲ ಖಾಲಿ ಮಾಡುವಂತ ಇಬ್ರು ಫುಲ್ ಬ್ಯಾಟರ್ಸ್ ನ ಬಿಟ್ಬಿಟ್ಟು ಇವಾಗ ನಾವು ಫೋಟೋ ಶೂಟ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಔಟ್ಫಿಟ್ ಬ್ಲ್ಯಾಕ್. ಏನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಜಾಕೆಟ್ ಎಷ್ಟು ಕೊಟ್ರಿ? 3,000 ಅಂತಾನೀಗ. 2,000. ಸೊ ಗೈಸ್, ಶರತ್ ಔಟ್ಫಿಟ್ ಇದು. ಸೊ ಅಣ್ಣ ರೆಡಿ, ನಾವು ರೆಡಿ. ಇವಾಗ ನಾವೆಲ್ಲ ಒಂದು ರೀಲ್ಸ್ ಮಾಡ್ತಾ ಇದೀವಿ ಗೈಸ್. ನನಗೆ ಆಚೆ ಹೋಗಿ ಅಲ್ಲಿ ಮಾಡಬೇಕು ಅನ್ನೋ ಆಸೆ. ನಾನು ಕುಹು ಸಾಂಗ್ ಮಾಡ್ತೀನಿ. ಅದೇನೇ ಆಗೋಗ್ಲಿ, ಅಲ್ಲಿ ಹೋಗಿ ಕುಹು ಕೋಗಿಲೆ ಆ ಸಾಂಗ್ ಮಾಡೇ ಮಾಡ್ತೀನಿ. ಅದಕ್ಕಂತ ನಾನು ಚೂಡಿದಾರೆಲ್ಲ ತಂದಿದ್ದೀನಿ, ಪಕ್ಕ ಮಾಡೇ ಮಾಡ್ತೀನಿ. ಅವರು ಅವಾಗ್ಲಿಂದ ಟೇಕ್ ಮೇಲ್ ಟೇಕ್ ತಗೊಂತಾನೆ ಅವ್ರೆ. ಅಲ್ಲೊಂದು ಒಂದ್ ಐತೆ ಅವಾಗ್ಲಿಂದ. ಎಕ್ಸ್ಪ್ರೆಷನ್ ನೋಡಪ್ಪ, ಎಕ್ಸ್ಪ್ರೆಷನ್. ಅವಾಗ್ಲಿಂದ ಅವನೊಬ್ನೇ ಹಿಡ್ಸ್ಕೊಂತವ್ನೆ ಎಲ್ಲಾರ ಕೈಲೂ. ನಮಗಂತೂ ಹಿಡಿಯಕ್ಕೆ ಬಿಡ್ತಾ ಇಲ್ಲ. ಮೋಸ ಮಾಡ್ತವ್ನ ಶರತ್. ಆಗಲ್ಲ, ಒಬ್ಬೊಬ್ನೇ ಮಾಡ್ಕೊಂತ. ಸ್ವಾರ್ಥಿಗಳು. ಸ್ವಾರ್ಥಿ ನೀನು. ನೋಡು, ಒಬ್ಬೊಬ್ನೇ ಮಾಡ್ಕೊಂಡವ್ನ ಅವಾಗ್ಲಿಂದ. ನೋಡ್ಕೊಳ್ಳಿ ಈಗ. ನನಗೆ ನೀನು ಟ್ಯಾಗ್ ಮಾಡಿಸ್ತೀನಿ. ಹೋಗ್ರಿ ಇವಾಗ ಸೈಡ್ಗೆ. ಮತ್ತೆ ನೀನ್ ಡಿಸ್ಟರ್ಬ್ ಮಾಡೋದು ಗೈಸ್. ಅವ್ರ ಮಾತ್ರ ಡಿಸ್ಟರ್ಬ್ ಮಾಡ್ತಾರೆ ಗೈಸ್. Disturb is not disturbing you, so you also don't disturb. ಅವ ಇಂಗ್ಲಿಷು ಆಯ್ತಣ್ಣ. ನೋಡು ತೇಜ ಹೇಳಲ್ಲ ಅವ್ರ ಬಗ್ಗೆ, ಬಿಡ್ರಿ ಅಷ್ಟೇ. ಎಷ್ಟು ವಿಡಿಯೋ ಹಿಡ್ಕೊಂಡ್ರಿ ಸರ್ ನೀವು? ಅವಾಗ್ಲಿಂದ ಹಿಡಿತಾ ಇದೀರಲ್ಲ, ಅವ್ರು ಹಿಡಿದ್ರ ನಿಮ್ದು? ವಾವ್, ನಿಮ್ಗಿಂತ ಮರ್ಯಾದೆನೇ ಸಿಗ್ಬೇಕು. ಐ ಆಮ್ ವೆರಿ ಥ್ಯಾಂಕ್ಫುಲ್, ಗ್ರೇಟ್ಫುಲ್. ಇವಳು ಅಷ್ಟೇ, ಅವಾಗ್ಲಿಂದ ಎಲ್ರು ಹಿಡ್ದು ನಂಗೆ ಯಾರು ಹಿಡಿಯಲ್ಲ. ನಾನು ಇದು ನಿತ್ಯ ಇನ್ಫ್ಲೂಯೆನ್ಸರ್ ಜೊತೆ ಬಂದ್ರೆ ಇದೇ ಕತೆ. ಅಳಿಸ್ಬೇಡ ಶರತ್, ಪಾಪ ಹುಡುಗಿನ.
ನೋಡ ಅವ್ನು ಎಷ್ಟು ಸ್ಯಾಡಿಸ್ಟ್ ಅಂದ್ರೆ ಒಬ್ಬನೇ. ಗೈಸ್ ನಾನು ಕೂಹು ನಾನು ಹೇಳ್ದೆ ತಾನೆ ನಿಮ್ಗೆ ಮಾಡ್ತೀನಿ ಅಂತ. ಬೆಳಗ್ಗೆ ಹೋಗಿ ಅವನ ಹತ್ರ ಹೇಳ್ದೆ ಕೂಹು ಮಾಡ್ತೀನಿ ಅಂತ. ಇವಾಗ ನೋಡಿದ್ರೆ ಅವ್ನು ಆಲ್ರೆಡಿ ಕೂಹು ಮಾಡ್ತಾವನೆ, ದೇಪ್ಕೊಂಡ್ಬಿಟ್ಟವನ ಪಿಕ್ ಕ್ಯಾಟ್. ಆದ್ರೂ ನಾನು ಹಾಕ್ತೀನಿ ಗೈಸ್. ಏನ್ ಹುಡುಗರು ಸಾಂಗು ಹಂಗಂತ ಏನಿರಲ್ಲ ಅಲ್ಲಿ ಗೈಸ್. ನನ್ನ ಫೇವ್ರೆಟ್ ಸಾಂಗ್ ತಾನೆ. ನಾನು ಹೇಳ್ದೆ ಅವ್ನಿಗೆ ನಾನು ಮಾಡ್ತೀನಿ ಅಂತ. ನನ್ನ ಮಾತು ಕೇಳಿದ್ರೆ ಅವನೇ ಇವಾಗ ಮಾಡ್ತಿದ್ದಾನೆ. ಹಂಗೆ ಸ್ಯಾಡಿಸ್ಟು, ಏನು ಹೇಳ್ಬಾರ್ದು, ಕಾಪಿ ಕ್ಯಾಟ್. ನೋಡು ಒಂಚೂರು ರಿಗ್ರೆಟ್ ಅನ್ನೋದಿಲ್ಲ ಮುಖದಲ್ಲಿ. ಮಾಡೋ 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 ಬೇಜಾರು ಮಾಡಿಸ್ತಾರೆ. ನಾನು ಹೇಳಿದ್ದೀನಿ ಬೇಡ ನಾನು ಮಾಡ್ತೀನಿ ಅಂತ. ಅದಕ್ಕೆ ನೀವೇನ್ ಮಾಡೋದಿದ್ರು ನೀವು ಮಾಡಿ ತೋರಿಸಿ, ಯಾರಿಗೂ ಹೇಳಕ್ ಹೋಗ್ಬೇಡಿ. ಹೇಳಿದ್ರೆ ಅವರೇ ಮಾಡ್ಬಿಡ್ತಾರೆ, ಬೇಜಾರಾಗಲ್ವಾ? ನಮ್ದಾಯ್ತು ನೋಡಿ ನೋಡಿ ಬಿಡ್ತಾ ಇಲ್ಲ ಶರತ್, ಯಾರನ್ ಮಾಡಕ್ಕೂ. ಇದು 3ನೇ ಶರ್ಟ್ ಅವ್ನು ಹಾಕೊಂಡ್ ಬಂದಿರೋದು. ಬರ್ತಾನೆ ಹಿಂಗ್ ಹಿಡ್ಕೊಂತಾನೆ, ಹೆಂಗಿದೆ ಅಂತ ಕೇಳ್ತಾನೆ. ಅದು ಬಿಟ್ರೆ ಇನ್ನೇನಾದ್ರು ಮಾಡ್ತಾವಣ, ಬರೀ ಕೋಪ ಒಂದ್ ಬರ್ಸ್ತಾವನೆ ಲೈಫಲ್ಲಿ. ಏನ್ ಮಾಡಿಲ್ಲ ಬಿಡಪ್ಪ. ಅದೇನ್ ಗೊತ್ತಾ, ನೀನು ದೊಡ್ಡ ಮನ್ಸ, ಅದಕ್ಕೆ ನಿನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ತೇಜ ಪ್ಲೀಸ್, ತೇಜ ಪ್ಲೀಸ್. ನಿತ್ಯ ಕಮಾನ್ ನಿತ್ಯ, ಲೆಟ್ಸ್ ಸ್ಟಾರ್ಟ್. ಗೈಸ್ ಡ್ಯಾನ್ಸ್. ನೀನ್ ಯಾಕೆ ಡ್ಯಾನ್ಸರ್ ಹೋದೆ? ಇಲ್ಲ ನಾನ್ ಡ್ಯಾನ್ಸರ್ ಆಗ್ಬೇಕಿತ್ತು. ನಾನು ಶರತ, ನೀನೊಂದು ಚಾಲೆಂಜ್ ಕೊಟ್ಟಲ್ಲ, ನಾನು ನಿಂಗೊಂದು ಚಾಲೆಂಜ್ ಕೊಡ್ತೀನಿ ಶರತ. ಡ್ಯಾನ್ಸ್ ಏನ್ ಮಾಡಲ್ಲ. ಯಾಕೆ ಮಾಡಲ್ಲ ನೀನು? ಡ್ಯಾನ್ಸ್ ಬರಲ್ಲ. ಅದಕ್ಕೆ ಡ್ಯಾನ್ಸ್ ಬರಲ್ವಾ ನಿಂಗೆ? ಬರಲ್ಲ. ನನ್ನ ಶುದ್ಧ ಬೆಳಿ ನೀನ್ ಆಯ್ತದ, ಅದ್ ಹೆಂಗ ಆಗಲ್ಲ ಅಷ್ಟೇ. ನಾನು ಡ್ಯಾನ್ಸ್ ಮಾಡ್ಕೋ ಇವಾಗ ಮತ್ತೆ ನೀನೆಲ್ಲಿ ಚಾಲೆಂಜ್? ಅದು ರೀಲ್ಸ್, ನೀವು ರೀಲ್ಸ್ ಮಾಡ್ತಿದ್ರೆ ನಾನು ರೀಲ್ಸ್ ಮಾಡ್ತಿದ್ದೀನಿ. ರೀಲ್ಸ್ ಮ್ಯಾಚಿಂಗ್ ಸೊ ದಟ್ ಅದು ಕಾಂಪಿಟೇಟಿವ್ ಆಗಿರ್ತದೆ. ಹಂಗೆ ಇನ್ನೊಂದು ಕಾಂಪಿಟೇಷನ್ ತರ್ತೀನಿ ನಿನ್ನ ಮುಂದೆ. ಕರೆಕ್ಟ್ ಬೆಳಗಾಗ ನೀನು ಉದ್ದಾಗಿ ನೋಡ್ತೀನಿ, ಸರ್ ಸಣ್ಣ ಆಗಿ ನೋಡ್ತೀನಿ. ಆಯ್ತು, ನಾನೇನ್ ದುಮ್ಮಿ ಇಲ್ಲ ಆಯ್ತಾ, ನಾನು ಸ್ವಲ್ಪ ದಪ್ಪ ಆಗಿದ್ದೀನಿ, ಚಬ್ಬಿ ಆಗಿದ್ದೀನಿ ಅಷ್ಟೇ. ನೋಡಿ ಏನೇ ಯಾರು ಏನೇ ಫಾರಿನ್ ತಾತ ಜೊತೆ ಮಾತಾಡಕ್ ಹೋಗ್ತೀಯ? ತಾತ ಜೊತೆ ಮಾತಾಡ್ಬೇಡ. ಮಾತಾಡಲ್ಲ. ಓಕೆ ರೀಲ್ಸ್ ಇಸ್ಕೊತೀನಿ. ರೀಲ್ಸ್ ಇಟ್ಕೊಂತ ನಂದಿವನು. ರೆಡಿ ಬರ್ಲೆ ಜನಾಕ್ಷಿ. ಈ ಶರತ್ ಕೊಡೋ ಹಿಂಸೆಗೆ ನಿಜ. ಅವಳಿದ ಫೋಟೋ ಒಂದ್ಸರಿ ಮಾತ್ರ ಯಾರು ಇಟ್ಕೊಡೋರಿಲ್ಲ. ನಾನು ತೇಜಸ್ಸರ್ ಅಂತಾರ. ಫೈನಲಿ ಶರತ್ ಅವರು ಕರೆಕ್ಟ್. ಅದು ಅವನೇನ್ ಗೊತ್ತಾಗ ಒಂದ್ಸರಿ ಹಿಂಗ್ ಹಿಡಿದ್ಬಿಡ್ತಾನೆ, ಆಮೇಲೆ ಓ ಬ್ರೋ ಬಂತು ಬ್ರೋ 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 ಅಂದ್ಬಿಡ್ತಾನೆ. ಯಾರು ಬೇಡ ನನ್ಗೆ, ಇದಿದೆ ನನ್ ಜೊತೆ. ಬನ್ನಿ. ನೋಡಿ ಅಲ್ಲಿ ಶರತ್ತು ಅವ್ರು ಹಾಕಿದ್ರೆ, ಸ್ಟೋರಿ ಹಾಕಿದ್ರೆ ನಮ್ ಸಂಧ್ಯಾ ಅಕ್ಕ ಅಂತ ಹಾಕಿದಾರೆ ಕಿರಣ್ ಅವರು. ಥ್ಯಾಂಕ್ ಯು ಡಿ, ಥ್ಯಾಂಕ್ ಯು ಸೊ ಮಚ್. ಅವ್ರು ನೋಡಿದ ತಕ್ಷಣ ನಂಗೆ ಫುಲ್ ಖುಷಿ ಆಗೋಯ್ತು, ಅದಕ್ಕೆ ಬ್ಲಾಗ್. ಸಡನ್ ಆಗಿ ಹಿಂಗ್ ಬಂದ, ಯಾಕೆ 3 ಜನ ಅವ್ರ ಅಂತ ಅನ್ಸ್ಬಿಡ್ತು, ಎಲ್ಲಿ ಸುದೀಪ್ ಅವರು ಅನ್ಸ್ಬಿಡ್ತು. ಸಡನ್ ಆಗಿ ಅನ್ಸ್ಬಿಡ್ತು. ಫೀಲ್ ದ ಫೀಲ್. ಅವೆಲ್ಲ ಯೂನಿಕ್ನೆಸ್, ಕ್ರಿಯೇಟಿವಿಟಿ ಅಲ್ಲ ಸ್ವಾಮಿ. ಮಿನಿಸ್ಟರ್ ಕಂಪ್ಲೀಟ್ ಆಗೋದು ಯಾವಾಗ ಹೇಳಿ? ನಾವು 5 ಜನ ಇದ್ದಾಗ. ಗೈಸ್ ಇಲ್ಲೂ ಕೂಡ ನಾನು ಎಡಿಟ್ ಮಾಡ್ತಾ ಇದ್ದೀನಿ. ಏನು ಮಾಡೋದು, ಎಡಿಟ್ ಮಾಡಲೇಬೇಕು. ಮಳೆ ಬರ್ತಿದೆ, ಫುಲ್ ಕ್ಲೈಮೇಟ್ ಹಿಂಗಿದೆ. ಏನದು ಫಾಗ್ ಮುಚ್ಕೊಂಡ್ಬಿಟ್ಟಿದೆ. ಫೀಲ್ ಅಂದ್ರೆ ಏನ್ಲ? ಫೀಲ್ ಅಂದ್ರೆ ಫೀಲ್ ಅಂದ್ರೆ ಅನುಭವಿಕೆ. ಫೀಲ್ ದ ಫೀಲ್ ಅಲ್ಲ, ಫೀಲಿಂಗು. ಯೋಚನೆ ಮಾಡು, ಚೆನ್ನಾಗಿ ಥಿಂಕ್ ಮಾಡು. ಫೀಲ್ ದ ಫೀಲಿಂಗ್, ನನ್ನಲ್ಲಿರೋ ಫೀಲಿಂಗ್ ನ ನೀವು ಫೀಲ್ ಮಾಡಿ ಅಂತ. ಅದೇ ಕ್ಯಾಪ್ಷನ್ ಅಷ್ಟೇ. ಗುಡ್ ಗೈಸ್, ನಾವು ಆಲ್ಮೋಸ್ಟ್ ಕ್ರಿಯೇಟರ್ಸ್ ಎಲ್ಲಾನು ಅದು ಮೇವು ಸ್ವಲ್ಪ ಜಾಸ್ತಿ ಕೊಡ್ಸ್ಬಿಟ್ಟಿದೀವಲ್ಲ, ಅದಕ್ಕೆ ತಿಂದು ಶಾರ್ಪ್ ಆಗ್ತೈತೆ ಬ್ರೈನ್. ಎಂತ ಮೇವು ಎಲ್ಲ ತಂದ್ಬಿಟ್ಟು ಇನ್ನೇ ತಿಂಕದಿರಿ. 3 ದಿವಸದಿಂದ ಇಲ್ಲ 2 ದಿವಸದಿಂದ ಕಂಟಿನ್ಯೂಸ್ ನಾನ್ ವೆಜ್ ತಿಂತೀನಿ. ನಾನು ಬರೀ ವೆಜ್. ನೀನೇನು ನಾನ್ ವೆಜ್ ತಿಂತ ಇಲ್ಲ ನೀನು, ಅದೇ ಮನೇಲಿ ಮಾಲೆ ಹಾಕ್ತವ್ರೆ ಅಂತ. ಗುಡ್ ಬಾಯ್. ನೋಡಿ ನನ್ ಜೊತೆ ಸೇರಿದ್ರೆ ಗುಡ್ ಬಾಯ್ ತರ ಇರ್ತಾನೆ. ಫಸ್ಟ್ 365 ಡೇಸು ತಿಂತಿದ್ದ. ನಾನು ಹೇಳಿ ಮಾಲೆ ಹಾಕ್ಕೊಳಕ್ಕೆ ತಿನ್ನಕ್ಕಾಗಲ್ಲ. ಗುಡ್ ಬಾಯ್. ಅದೇ ನನ್ ಸವಾಸ ಮಾಡಿದ್ರೆ ನಾವು
ಒಳ್ಳೆ ಬುದ್ಧಿ ಹೇಳ್ಕೊಡ್ತೀವಿ ನೋಡಿ ಗೈಸ್. ಅಯ್ಯೋ ನೋಡಿ ಶಿಟ್ ಗೈಸ್, ಅವ್ರೇನೋ ವಾಯ್ಸ್ ಓವರ್ ಕೊಡ್ತಿದ್ರು, ಅದನ್ನ ತೋರಿಸ್ತಿದ್ದೆ. ಅದನ್ನ ತೋರ್ಸೋಣ ನಿಮ್ಗೆ ಅಂತ ತೆಗ್ದೆ, ಅಷ್ಟ್ರಲ್ಲಿ ಅವ್ರು ನಿಲ್ಸೇ ಬಿಟ್ರು ನೋಡ್ರಿ. ಗೈಸ್ ಏನ್ ಗೊತ್ತಾ, ನಾನು ಯಾವಾಗ್ಲೂ ನೀನ್ ಡಿಸ್ಟರ್ಬ್ ಮಾಡ್ಬೇಡ, ನಾನು ಬ್ಲಾಗ್ ಮಾಡ್ಬೇಕು. ಸೊ ಗೈಸ್ ನಾನು ಗೈಸ್ ಏನ್ ಗೊತ್ತಾ, ಮುದವಿ ನೀನ್ ಕುತ್ಕೋ, ನೀನ್ ಹಿಂದೆ ಹೋಗು. ಇದ್ದಂಗಿದ್ಯಾ ನೀನ್ ಮುಂದೆ ಬಂದ್ ಕೂತಿದ್ಯಲ್ಲ, ಜಗಳ ನಾನು ಕೂಲಾಗಿ ಮಾತಾಡಿದ್ರೆ ಬರೀ ಭಯ ಬಿಡ್ತಿಯಲ್ಲ, ಹೆಂಗ್ ತಡ್ಕೊಂಡಿದ್ಯಾ? ಹಿಂಗೆ ಜಗಳ ಮಾಡ್ತಾ ಇರಿ, ಅವ್ರು ಹೋಗ್ತಾರೆ ಹಂಗೆ ಮುಚ್ಬಿಡ್ತಾರೆ. ಕಮ್ ಇಲ್ಲಿ ಕುತ್ಕೊಂಡು ನೋಡಿಸ್ತೀನಿ. ಏನ್ ಮಾಡಕ್ಕಾಗಲ್ಲ, ಜೀಪಲ್ಲಿ ಹೋಗ್ತೀನಿ. ನನ್ನ ವಿಡಿಯೋ ಎಲ್ಲ ಪೋಸ್ಟ್ ಟ್ರಕ್ಕಿಂಗ್ ನಾನು ನೋಡಕ್ಕೆ ಆಯ್ತಲ್ಲ, ಯಾಕಂದ್ರೆ ಎಂತ ದೊಡ್ಡ ಕಾಮಿಡಿ ಹೊಡಿರಿ ಚಪ್ಪಾಳೆ. ತಲೆ ಸುತ್ತದೆ ಕಡೆ ಶರತ್ ಬಿಟ್ಕೊಂಡು ಇಲ್ಲಿ ನೋಡ್ರಿ ಎಲ್ಲ ಹೆಂಗಾಡ್ತಾ ಇದ್ರು. ನಾನು ನಿತ್ಯ ಫೋನ್ ಬ್ಲಾಗ್ ಮಾಡ್ತಿದ್ದೀನಿ. ನನ್ನ ಫೋನ್ ಸ್ಟೋರೇಜ್ ಡಮ್ ಆಗೋಗಿದೆ, ಅದಕ್ಕೆ ನಿಮ್ ಕೃತಜ್ಞತೆ ಚಿರುರುಳಿ ಎಲ್ಲರೂ ನೀನು ಆಗಿರ್ತೀನಿ ನಿಜ ಆಯ್ತಾ. ಅವಾಗ ಫ್ರೆಂಡ್ಸ್ ಮಾಡಬೇಕು. ಆ್ಯಂಡ್ ಇಲ್ಲಿ ಏನೇ ಇದು, ಏನಿದು ಏನೋ ಇದು ಏನು ಬೇರೆಯವರೆಲ್ಲ ಸ್ನಾನ ಮಾಡ್ತಾರ, ಇಲ್ಲಿ ಸುಮ್ಮನೆ ಶೋಕಿಗ? ಇದು ಕಪಲ್ಸ್ಗೆ, ನಿನಗಲ್ಲ. ಕರೆಕ್ಟ್, ನಿಮಗೆ ಇದೆಯಾ ಫಸ್ಟ್ ಮಾತಾಡು ಕರೆಕ್ಟ್ ಅದನ್ನು. ಸೊ ಗೈಸ್ ಇದು ಕಪಲ್ಸ್ ಅಂತ ಕೊಡ್ತಾರಂತೆ ಈ ರೂಮ್ನ. ಸೆಲೆಕ್ಟ್ ಮಾಡಿದ್ಯಾ, ಫ್ಯಾಗ್ ಸೆಲೆಕ್ಟ್ ಮಾಡಿದ್ಯಾ, ಎಲ್ಲ ಕಾಣಬೇಕು. ಆಯ್ಕೊಂಡಿದ್ದೀನಿ ಫ್ಯಾಗ್ಸ್. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಲಕ್ಸುರಿ ಆಗಿದೆ. ಹಾ ಸಕ್ಕರೆ ಇದೆ. ಅದಾದ್ಮೇಲೆ ಓ ಇದು ವಾಶ್ರೂಮಾ? ಮಿರರ್ ನಮ್ಮ ಹಿಟ್ ಸಾಲಲ್ಲ. ವಾವ್, ಇದು ಕೇವ್ ರೂಮ್ ಅಂತೆ, ಇದು ವಾಶ್ರೂಮ್ ಗೈಸ್. ಇದು ಒಂಥರ ಫುಲ್ ಒಂದ್ಸಲ ಇದು ಕೇವ್ ರೂಮು. ಇರೋ ಒಂದು ನಿಮಿಷ ಗೈಸ್, ಇದು ಕೇವ್ ರೂಮು. ಇಲ್ಲಿ ಬೆಡ್ ಐತೆ. ಶರತ ಏನ್ ರೂಮ್ ಇದು? ಕೇವ್ ರೂಮ್ ಯಾರು ಕೊಡ್ತಾರಂತೆ? ಕಾಸು ಕೊಟ್ರೆ ರೂಮ್ ಕೊಡ್ತಾರೆ. ನೀನ್ ತಾನೇ ಕಪಲ್ಸ್ ಆದ್ಮೇಲೆ ಕಪಲ್ಸ್ಗೆ ನಾಚಿಕೆ ಇಲ್ಲ, ನಿನ್ ಕಪಲ್ ಎಲ್ಲ ಯಾಕೆ ಇಲ್ಲಿದ್ಯಾ? ಓನ್ಲಿ ದಿಸ್ ಇಸ್ ದೇ ಗಿವ್ ಓನ್ಲಿ ಫಾರ್ ಕಪಲ್ಸ್ ಆರ್ ನಾಟ್ ಫ್ಯಾಮಿಲಿ ಆಲ್ಸೋ? ಓಕೆ ಎಲ್ರಿಗೂ ಕೊಡ್ತಾರಂತೆ ಗೈಸ್. ಓ ಆಯ್ತು ಕಣಪ್ಪ, ಓ ಸರಿ ಆಯ್ತು. ಸೊ ಗೈಸ್ ಇಲ್ಲಿ ಈ ತರ ಸೋಫಾ, ಇಲ್ಲೇನೋ ಟೇಬಲ್, ಆಮೇಲೆ ಸ್ಟೋರೇಜ್ ಇಲ್ಲ, ಆಮೇಲೆ ಇಲ್ಲಿ ಬೆಡ್ಡು, ಆಮೇಲೆ ಇದು ಫುಲ್ ಹಿಂಗೇನೋ ಗುಹೆ ಒಳಗಡೆ ರೂಮು. ಅಷ್ಟೇ ಗೈಸ್, ನಮ್ ಟೂರ್ ಮುಗಿತೀವಿ. ಬನ್ನಿ ಅಕ್ಕ, ಇಲ್ಲಿ ನಂದು ಒಂಚೂರು ರೀಲ್ ಇಟ್ಕೊಂಡು ಪ್ಲೀಸ್ ಕಣಕ್ಕ, ಒಂಚೂರು ಕರುಣೆ ತೋರಿಸಿ ಅಕ್ಕ. ಯಾಕಕ್ಕ ಥ್ಯಾಂಕ್ ಯು ಗೈಸ್, ನಾನು ಇವಾಗ ರೀಲ್ಸ್ ಇಟ್ಕೋಬೇಕು. ಶರತ್ತಾ ನಮ್ಮೊಂದು ಐಫೋನ್ ಗಿಫ್ಟ್ ಯಾವ್ದು ಮಾಡ್ತೀಯಾ? ಐಫೋನ್ ಅಲ್ಲಿ ಅಂದ್ರೆ 16 17 ಪ್ರೋ ಮ್ಯಾಕ್ಸ್ ಮಾಡಿದೆ. ಯಾವ್ದು ಮಾಡ್ತೀಯಾ? 17 ಪ್ರೋ ಮ್ಯಾಕ್ಸ್ ಮಾಡ್ತೀಯಾ? ಯಾವಾಗ ಮಾಡ್ತೀಯಾ? ನನ್ಗೆ ಇವಾಗ ಹೇಳಿದ್ನಲ್ಲ ಗೈಸ್, ಅಷ್ಟು ಸಾಕು. ಥ್ಯಾಂಕ್ ಯು ಮಗ. ಅದೇ ಬಾಯ್ ಮಾತಿಗೆ ಎಲ್ಲ ನಿಜ ಕೊಡ್ತೀನಿ ಅಂತಲ್ಲ, ಕೊಡ್ತೀನಿ ತಾನೆ? ನನ್ನ ಬರ್ಡೇಗೆ ಸೆಪ್ಟೆಂಬರ್ 10th ನನ್ನ ಬರ್ಡೇ ಗೈಸ್. ನನ್ನ ಬರ್ಡೇ ದಿನ ನಾನು ಹೇಳ್ತೀನಿ, ನೀವು ಲಾಲ್ಬಾಗ್ ನೋಡ್ತಾ ಇದ್ದೀರಾ ಸಂಜಿಂಗ್ ಗೈಸ್. ಅಕಸ್ಮಾತ್ ಏನಾದ್ರು ಇವ್ನು ಕೊಟ್ಟಿಲ್ಲ ಅಂದ್ರೆ ಬರೀ ಶರತ್ ಬಾಯಿ ಮಾತಿಗೆ ಹೇಳ್ದ ಅಂತ ಅರ್ಥ. ಕಾಸು ಕೊಡು. ನಾನು ವೇಟ್ ಮಾಡ್ತಿದ್ದೆ ಗೈಸ್, ಈ ಪಾಯಿಂಟ್ ಬಂದಿಲ್ವಲ್ಲ ಅಂತ ವೇಟ್ ಮಾಡಿ. ನಾನು ಹೆಂಗೆ ಅಂತ ಹೇಳ್ತೀನಿ. ಕಾಸು ಕೊಡ್ಬೇಕಾಗಿಲ್ಲ ತಾನೆ, ಅದಕ್ಕೂ ಅನ್ನೋದು ಅಷ್ಟೇ. ನೈಸ್, ಓಕೆ ಫೈನ್ ಗೈಸ್. ಏನಂದ್ರೆ ವ್ಲಾಗಿಂಗ್ ಜವಾಬ್ದಾರಿನ ಇವಾಗ ಸಂಧ್ಯಾ ಅವ್ರದ್ದು ನಾನು ವಹಿಸ್ಕೊಂಡಿದ್ದೀನಿ. ಸಂಧ್ಯಾನ್ ಬದಲು ನಾನು ಮಾಡ್ತಾ ಇದ್ದೀನಿ, ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಿ ಇಲ್ಲಿ ನಿಮಗೋಸ್ಕರ ದೋಸೆ ಫೋಟೋನು ಇಡ್ಸ್ಕೊಂತ ಇಲ್ಲ. ಸಿ ಅವಳು ಹೇರ್ ಸ್ಟೈಲ್ ನೋಡ್ರಿ, ಹೆಂಗಾಗೋಳ್ ನೋಡ್ರಿ. ಒಟ್ಟಿನಲ್ಲಿ ಅಕ್ಕಂಗೆ ಇವಾಗ ವಿಡಿಯೋ ಅಪ್ಲೋಡ್ ಆಗ್ಬೇಕಷ್ಟೇ. ಇಲ್ಲಿ ನೋಡಿ ಎಷ್ಟು ಇಲ್ಲಿ ಕಾಣಿಸ್ತೇನೆ ಇಲ್ಲ, ಬ್ಲರ್ ಆಗ್ಬಿಟ್ಟಿದ್ದ ವ್ಲಾಗ್ ಮಾಡೋದು 62%. ಇಲ್ಲಿ ನೋಡ್ರಿ ಕೇವ್ ಇದು ಆಯ್ತಾ, ಎಲ್ರೂ ವಿಡಿಯೋ ಅಪ್ಲೋಡ್ ಮಾಡೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟವ್ರೆ. ನಾನೊಬ್ಳು ಸುಮ್ ಕೂತವನಿ, ನಂದು ಬರುತ್ತೆ ಇದೊಂದು ಪರಿಸ್ಥಿತಿ, ಒಂದಲ್ಲ ಒಂದಿಲ್ಲ. ಫೈನಲಿ ಕಳ್ಳಿ ನನ್ ಸೀಟ್ ತೆಗ್ದ್ಬಿಟ್ಟಲ್ಲ, ಅದು ನೀನ್ ಬರ್ಬೇಕಾದ್ರೆ ಕುತ್ಕೊಂಡಿದ್ರಿ ಅಲ್ವಾ, ಅದಕ್ಕೆ ಇವಾಗ ನಾನು
ನಾನು ಬೆಳಂಗೈತೆ ಏನಿಲ್ಲ ನಾನು ಸ್ಟ್ರಾಂಗ್ ಇದ್ದೀನಿ. ಇಲ್ಲಿ ನಿತ್ಯ ಇಲ್ಲೊಂದು ಗೋಲ್ಡ್ ಅಂಗಡಿ ಇದೆ ಗೈಸ್ ರೆಸಾರ್ಟಲ್ಲಿ ಆಯ್ತಾ. ಸೊ ರೆಸಾರ್ಟಲ್ಲೇ ಒಂದು ಗೋಲ್ಡ್ ಅಂಗಡಿ ಇದೆ. ಅದು ಆಯ್ತು ಅಂತ ಒಳಗಡೆ ಕರ್ಕೊಂಡ್ ಬಂದ್ಲು. ನಾನು ಏನೋ ಶೂಟ್ಗೆ ಏನಾದರೂ ಬಂದ್ವೇನೋ ಅಂತ ನಾನಿದ್ರೆ ಏನಕ್ಕೆ ಬಂದ್ವಿ ನಿತ್ಯ? ಅದೇ ಮಿಲಿಯನಿಯರ್ ಸಾಂಗ್ ಐತಲ್ಲ ಆ ಸಾಂಗ್ ಮಾಡಕ್ಕೆ ಇಲ್ಲಿ ಗೋಲ್ಡ್ ಅಂಗಡಿಗೆ ಬಂದು ಹಂಗೆ ಇದಲ್ಲ ಗೋಲ್ಡ್ ಅಂಗಡಿಲಿ ಅದಲ್ಲ ಇದು ಹಿಂಗೆಲ್ಲ ಮಾಡ್ಬಾರ್ದು ನಂಗೆ ಹಾಕೋ ಸಾಂಗು ನಿತ್ಯ ಆಯ್ತು ನಿತ್ಯ ಈ ಸಾಂಗ್ ನಾನು ಪಕ್ಕ ಹಾಕ್ತೀನಿ. ಇದ್ರಲ್ಲಿ ಯಾವ್ದಾದ್ರು ಒಂದಾದ್ರೂ ಇಸ್ಕೊಡು. ನೀನ್ ಒಂದ್ ಸಂಘಕ್ಕೆ ನಾನು ಎಷ್ಟು ಕೊಡ್ಬೇಕು? ಒಂದಾದ್ರೂ ಕೊಡು. ಒಂದಾದ್ರೂ ಹಾಕೊಡೆ. ನೋಡಿ ಗರ್ಲ್ಸ್ ಜೀವನದಲ್ಲಿ ಒಂದು ಗೋಲ್ಡ್ ಅಂಗಡಿ ಯಾವತ್ತು ಏನು ಹೇಳು? ಗೋಲ್ಡ್ ಅಂಗಡಿ ಹೆಸರು ಎತ್ತಕ್ಕೆ ಭಯ. ಅಂಗಡಿ ಇಡಕಾಯ್ತದ ಇದನ್ ಅಂಗಡಿ ಇಡೋಣ ನೋಡಿ ಮುದ್ದುಕೃಷ್ಣ ಎಷ್ಟು ಚಂದ ಇದ್ದಾರೆ. ಇದೇನಾದ್ರು 500 ರೂಪಾಯಿ ಆದ್ರೆ ಇಸ್ಕೊಡ್ತೀನಿ ನಾವು. ಅಕ್ಕ ಎಷ್ಟಿದು? ಹೌ ಮಚ್? 7,000 ಅಂತೆ ನಿತ್ಯ. ಇದೊಂದು ಇಸ್ಕೊಡ್ ನಿತ್ಯ. ನನ್ನ ಬರ್ಡೇ ಗಿಫ್ಟ್ ಅನ್ಕೊಂಡ್ಬಿಡ್ತೀನಿ ನಿನ್ಗೆ. ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ. ಗೈಸ್ ಸಂಧ್ಯಾ ಹೊಡೆದಾಕ್ಬಿಟ್ಲು ಗೈಸ್. ಸುಮ್ಮನಿರು ಗೈಸ್. ಇಲ್ಲಿ ಬಟ್ಟೆಗೆಲ್ಲ ಮಾಡ್ಕೊಂಡು ಜ್ಯೂಸ್ ಕೊಟ್ಟಿದ್ದಲ್ಲ ಬ್ರೋ, ಯಾರೋ ಕೊಟ್ಬಿಟ್ಟು ಕುಡಿದು ಮಡಗಿದ್ರೆ ಮಾಡಿ ಗೊತ್ತಾ ಇದಾದ್ರೆ ಈ ಚಾಕುದ ಕಿಪ್ಪು ಸಾಯ್ತಿದ್ವಿ ಬ್ರೋ. ಇಲ್ಲ ಅಂತ ಮಾತೆಲ್ಲ ಅನ್ಬೇಡಿ ಗೈಸ್. ಇಲ್ಲಿ ನೋಡ್ರಿ ದಡ್ಡಾರ್ ಅನ್ಬಿಡ್ತು ಇಲ್ಲಿ. ಅಲ್ಲಿ ಇಲ್ಲಿ ಅದ್ ಹೆಂಗೆ ಹೊಡೆದಾಕ್ತೆ? ಐ ಬಾರಿಲಿ ಕಟ್ ಬಾರಿಲಿ ಕಾಸ್ನ. ಐ ಕಾಸ್ ಕಟ್ ಬರೇ. ನಾನು ಗ್ಲಾಸ್ ಹೊಡೆದಾಕ್ತಿದ್ದೆ ನನಗೆ. ಗ್ಲಾಸ್ ಹೊಡೆದಾಕಿದ್ದೆ ಅದಕ್ಕೆ ಎಷ್ಟು ಕಾಸು ಕಿತ್ಕೊಂತಾರೆ. ಯಾರಿಲ್ಲಿ ಬನ್ನಿ ಇಲ್ಲಿ ಫೈನ್ ಹಾಕಿ ಸಂದಿಂಗೆ. ಇನ್ನೇನಕ್ಕೆ ಅವ್ರಿಗೆ ಇರಿಟೇಟ್ ಮಾಡೋದು? ಇಷ್ಟೊಂದು ಇದನ್ನ ಮಾಡ್ಕೊಂಡು ಇಷ್ಟು ದಿವಸ ಎಲೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಗೈಸ್ ಅವ್ರೇನು ಬೈಲೇ ಇಲ್ಲ ಗೈಸ್ ಸಂದಿಂಗೆ. ಅದೇ ಗಂಡ ಏನೇ ಮಾಡಿದ್ರೆ ಅವ್ರಿಗೂ ಇಟ್ಸ್ ಓಕೆ ಅಂತಿದ್ರು ಸುಮ್ನಿರು. ಇಲ್ಲ ಅವಾಗ ಇನ್ನೂ ಬೇರೆ ಥರನೇ ಮಾತಾಡಿದ್ರು. ಹಾ ಕಸ್ಟಮರ್ ಇದ್ಯಾ? ಕಾಸು ಇಸ್ಕೊಳ್ಳಿಲ್ಲ ನಂಗೆ ಬೇಜಾರಂತೆ. ನಿನ್ನ ಹತ್ರ ಕಟ್ಕೊಡಿ ಕಾಸ ಅಣ್ಣ ಈಸ್ಕೊಳ್ಳೋಣ. ಅವಾಗಾರು ನೆಮ್ಮದಿ ಸಿಗ್ತದೆ ನಂಗೆ. ಕಾಸು 100 ರೂಪಾಯಿ ಕೊಡುವ ಬಟ್ಲಿಗೆ. ಅದೇನು ಗೊತ್ತಾ, ಅದು ವೆಜ್ಜಲ್ಲಿತ್ತು. ಕುಚ್ಚು ನೋಡೋಣ ಮೆತ್ತಗೈತೆ ಗೈಸ್. ನೋಡ್ರಿ ಹೆಂಗೈತೆ ಆಂಬಿಯನ್ಸು. ಸಕ್ಕದಾಗೈತೆ ನೋಡ್ರಿ. ಆರಾಮಾಗಿ ಕೂತಿದೆ ನೋಡು. ಅಲ್ಲಿ ಎತ್ತಾಕ್ತವ್ರೆ ಇವಳು. ಯೂಸ್ ಗ್ಲೌಸ್ ಬ್ರೋ ಅಂತವಳು. ಹಾ ಎತ್ತಾಕ್ಬೇಕಾದ್ರೆ ಗೊತ್ತಾಗಿಲ್ವಾ? ಅಲ್ಲಿ ಅವ್ರ ಸೈಡಲ್ಲಿ ಇಕ್ಕಿದ್ರು. ಟಚ್ ಮಾಡ್ಬಿಟ್ಟ. ಹೋಗಕ್ ಹೋದೆ, ಅದು ಟಚ್ ಆಗೋಯ್ತು. ಹಂಗೂ ಹಿಂಗೆ ಇಟ್ಕೊಂಡಿಲ್ಲ ನಾನು. ಹೋಗು ಬಿತ್ತ ತಕ್ಷಣ ಓದ್ಲು. ಅಲ್ಲ ಗೈಸ್, ನಾನು ಇವ್ನು ತೆಗ್ದಲ್ಲ ಅವನೇ. ಅದು ಬಿತ್ತು ತಾನೆ ನನಗೆ ಇಟ್ಕೊಳಕ್ ಹೋದ್ರೆ ನನಗೇನಾಯ್ತು ಅಂತ ನೋಡಕ್ ಬರ್ತೇನೆ ಅಂದ್ರೆ ಫೋನ್ ನೋಡಿ ಗೈಸ್ ಬೀಳ್ಸ್ಬಿಡ್ಲು ಸಂಧ್ಯಾ ಅಂತ. ಸೊ ಇವಾಗ ಆಲ್ಮೋಸ್ಟ್ ನೈಟ್ ಆಗಿದೆ. ಬಟ್ ಹೊಟ್ಟೆ ಅಷ್ಟಿದೆ. ನಾನು ಯಾಕೆ ಹಿಂಗೆ ತಿಂತಾ ಇದ್ದೀನಿ ಅಂತ ಅರ್ಥ ಆಗ್ತಾ ಇಲ್ಲ. ಡುಮ್ಮಕ್ ಆಗ್ತಾ ಇದೀನಿ ಅಂತ ಅರ್ಥ ಆಗ್ತಿದೆ. ಬಟ್ ಇದಕ್ಕೆಲ್ಲ ಕಾರಣ ಇವಳೆ. ಯಾಕಂದ್ರೆ ಇವಳು ನನ್ಗೆ ಒಂಚೂರು ಮೋಟಿವೇಶನ್ ಕೊಡ್ತಾರ ಲೈಫಲ್ಲಿ. ನಾನು ಒಂಚೂರು ಸಣ್ಣ ಆಗೋಣ. ಅಯ್ಯೋ ನಾನೇ ತಿಂತಾ ಕೂತವಳಿ ಅಂದ್ಬಿಟ್ಟು ಹೋಗಿ ಎಲ್ಲರೂ ಪಾಚಿ ಮಾಡಿಬಿಟ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕು, ಶೇರು, ಕಮೆಂಟ್, ಲಾಸ್ಟ್ ಬಟ್ ನೋಡಿದಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯೋಕೆ ಹೋಗ್ಬೇಡಿ. ಅಷ್ಟೇ ಗೈಸ್, ಅಷ್ಟೇ ವಿಷಯ. ಪ್ಲೀಸ್ ಮತ್ತೆ ಸಿಗುವ.